ಒಂದು ಇವತ್ತು ನಾನು ಸಹ ತಿಳಿದಂಥ ವಿಚಾರ. ಇವತ್ತು ಯಾವುದೇ ಒಂದು ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಲಾ ಅಂಡ್ ಆರ್ಡರ್ನ ಕೈ ತೆಗೆದುಕೊಳ್ಳುವಂಥದ್ದು ಅದು ತಪ್ಪು ಅನ್ನೋದು ಭಾವನೆ ಜನದಲ್ಲಿ ಇರಬೇಕು. ಇವತ್ತು ಮೊದಲನೇದಾಗಿ ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡಿರೋಂಥದ್ದು ನಿಮಗೆಲ್ಲ ಗೊತ್ತಿದ್ದಂತೆ JDS ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವರು. ಅವರೇ ಮಾಡಿದಂಥ ಪಾಪದ ಕೂಸನ್ನ ವಿರೋಧ ಪಕ್ಷದ ಹೊಣೆನ ಹೊತ್ತು ಅವರ ವಿರೋಧದ ನಿರ್ವಹಣಾ ವ್ಯವಸ್ಥೆಯನ್ನ ಮಾಡೋದ್ ಬಿಟ್ಟು ಇವತ್ತು ರಾಜಕೀಯದ ಉದ್ದೇಶದಲ್ಲಿ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದನ್ನ ಸಹಿಸಿಕೊಳ್ಳದಲೆ ಪ್ರತಿ ಹಂತದಲ್ಲೂ ಅಡಚಣೆ ಮಾಡಬೇಕು ಅಂತ ಪ್ರಚೋದನಾ ಹೇಳಿಕೆಗಳನ್ನು ಕೊಟ್ಕೊಂಡು ಈ ಒಂದು ಸನ್ನಿವೇಶಗಳನ್ನು ಸೃಷ್ಟಿ ಮಾಡೋಂಥದ್ದು ನಿಪುಣರು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ನಾನು ಒಬ್ಬ ವಿದ್ಯಾವಂತನಾಗಿ ಇವತ್ತು ಪ್ರತಿ ಒಂದು ಹಂತದಲ್ಲೂ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡಿ ಅಂತ ಹೇಳಿ ಕರ್ನಾಟಕದ ಯುವ ಮಿತ್ರರೆಲ್ಲರೂ ಸರ್ಕಾರಕ್ಕೆ ಒತ್ತಡ ಆಗ್ತಾ ಇದ್ದಾರೆ. ಅದೇ ರೀತಿ ಯಾವ್ದಾವ್ದು ಹಿಂದೆ ಜಮೀನುಗಳನ್ನ ಅಕ್ವಿಷನ್ ಮಾಡಿರೋಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರ್ಣವಾದಂಥ ಒಂದು ಅಂತ್ಯವನ್ನ ಕಾಣಬೇಕು ಅನ್ನೋ ಒಂದು ಉದ್ದೇಶ ಬಿಟ್ರೆ ಮತ್ತೊಂದಿಲ್ಲ. ಇವತ್ತು ಏನು ಅಕ್ವಿಷನ್ ಮಾಡಿರೋಂಥ ಪ್ರಶ್ನೆ ಯಾರು ಅನ್ನೋದನ್ನ ಜನರ ಮನಸ್ಸಲ್ಲಿ ಇವಾಗ ಹೋಗಿದೆ. ಏನು 2004ರಲ್ಲಿ 2006ರಲ್ಲಿ ಅಕ್ವಿಷನ್ ಮಾಡಿರೋಂಥ ಕುಮಾರಸ್ವಾಮಿ ಅವರು, ಇಂದಿನ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಆ ಸಂದರ್ಭದಲ್ಲಿ ಅಕ್ವಿಷನ್ ಮಾಡ್ಬೇಕಾದ್ರೆ ಆಲೋಚನೆ ಮಾಡ್ಬೇಕಾಗಿತ್ತು ಇನ್ಫೋರ್ವನ್ನು ಅನೌನ್ಸ್ ಮಾಡೋಂಥ ಸಂದರ್ಭದಲ್ಲಿ. ಹಾಗೇನೆ ತದನಂತರ ಅವರು ಅಕ್ವಿಷನ್ ಮಾಡೋಂಥದ್ದು ಪರಿಪೂರ್ಣದಲ್ಲಿ ಅವತ್ತಿನ ದಿನ ಕೆಲಸ ಮಾಡದಲೆ ರೈತರಿಗೆ ಅತಂತ್ರ ಸ್ಥಿತಿಲಿ ತಂದು ಮತ್ತೊಂದು ಹೊಡೆತವನ್ನ ರೆಡ್ ಝೋನ್ ಮಾಡಿ ರೈತರಿಗೆ ಈ ಕಡೆ ಕೃಷಿನ ಬೆಳಿಲಿಕ್ಕೆ ಆಗಲ್ಲ ಕಾನೂನು ವ್ಯವಸ್ಥೆಯಲ್ಲಿ, ಇಲ್ಲ ಅವ್ರು ಈಚೆ ಬರ್ಲಿಕ್ಕೂ ಆಗದಾರಂತ ಪರಿಸ್ಥಿತಿನ ನಿರ್ಮಾಣ ಮಾಡಿ ಸುಮಾರು 20 ವರ್ಷ ಕಷ್ಟವನ್ನು ಅನುಭವಿಸ್ತಾ ಇರೋಂಥದ್ದು ಇಡೀ ಒಂದು ಕರ್ನಾಟಕದ ರೈತ ಕುಟುಂಬದವ್ರು ನೋಡ್ತಾ ಇದ್ದೀವಿ. ಇದ್ರ ಮಧ್ಯೆ ಈ ಅಕ್ವಿಷನ್ ಮಾಡಿರೋದನ್ನ ಅಟ್ಲೀಸ್ಟ್ ಬಹಳಷ್ಟು ಜನ ರೈತರುಗಳು ಬಂದು ನಮ್ಮ ಈ ಅತಂತ್ರ ಸ್ಥಿತಿಯಿಂದ ನಿವಾರಣೆ ಮಾಡಿ ಅಂತ ಕೇಳಿರೋಂಥ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಹಿಂದೆ ಮಾಡಿರೋ ತಪ್ಪುಗಳನ್ನ ಸರಿಪಡಿಸ್ಲಿಕ್ಕೋಸ್ಕರ ಉದ್ಯೋಗವನ್ನ ಬೇಡಿಕೆ ಇರೋಂಥ ಒಂದು ವ್ಯವಸ್ಥೆಯಲ್ಲಿ ಉದ್ಯಮದಾರರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಡೋ ಅಂತ ಕೇಳಿದಂಥದ ವಿಚಾರದಲ್ಲಿ ಇವತ್ತು ಆ ಒಂದು ಪರಿಪೂರ್ಣತೆಯ ಪ್ರಯತ್ನವನ್ನ ಮಾಡ್ತಿರ್ಬೇಕಾದ್ರೆ ಇವರೇ ಎಲ್ಲ ರೀತಿಯ ಸೃಷ್ಟಿ ಮಾಡಿರೋಂಥ ವ್ಯವಸ್ಥೆಗೆ ಅದಕ್ಕೆ ಬೇರೆ ರೀತಿಯ ಅರ್ಥವನ್ನ ಕಲ್ಪಿಸ್ಕೊಂಡು ಇವತ್ತು ಎಲ್ಲೋ ಒಂದ್ ಕಡೆ ರೈತರು ಸುಮಾರು 75% 75% ಒಮ್ಮತವನ್ನ ಕೊಟ್ಟಿರೋಂಥದ್ರಲ್ಲಿ ನಾನಾ ರೀತಿಯ ಅಡಚಣೆಗಳನ್ನ ಒದಗಿಸ್ಕೊಂಡು ರಾಜಕೀಯನ ಬಳಸ್ಕೊಂಡು ಈ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ತಿರೋಂಥದ್ದು ಯಾರೂ ಸಹಿಸ್ಕೊಳಲ್ಲ. ಬಹಳಷ್ಟು ಜನ ಇವತ್ತಿನ ದಿನ ಆಧುನಿಕ ಪ್ರಪಂಚದಲ್ಲಿ ಸಾಮಾಜಿಕ ತಾಣ ಬಹಳಷ್ಟು ಮುಂದುವರಿದಿದೆ. ಪ್ರತಿಯೊಬ್ಬ ರೈತನು ಈ ಒಂದು ವಿಚಾರನ ನೋಡ್ತಾ ಇರ್ತಾನೆ. ಇದನ್ನ ನಾನು ಒಂದು ಮಾತನ್ನ ವಿರೋಧ ಪಕ್ಷದವ್ರು ಕೇಳ್ಕೊತೇನೆ, ಈ ವ್ಯವಸ್ಥೆಯಲ್ಲಿ ನೀವು ತೆಗೆದುಕೊಂಡಿರೋಂಥ ನಿಲುವುಗಳು ರೈತರಿಗೆ ಎಲ್ಲೋ ಒಂದ್ ಕಡೆ ಮಾರಕ ಆಗತ್ತೆ, ಯುವಕರಿಗೆ ಮಾರಕ ಆಗತ್ತೆ. ಇವತ್ತಿನ ದಿನ ಅವರು ಯಾರೋ ಪಾಪ ಹೆಣ್ಣು ಮಕ್ಕಳುಗಳು ತಾಯಂದಿರು ಅವ್ರಿಗೆ ಪ್ರಚೋದನೆ ಕೊಟ್ಟು ಇವತ್ತು JMC ಮಾಡ್ಲಿಕ್ಕೆ ಬಂದಿರೋರು ಯಾರು? ಏನು ಸುಮಾರು 21 ರೈತರುಗಳು ಕೇಳಿರಂತ 27 ಜನ ರೈತರಲ್ಲಿ 21 ಜನ ನಮ್ಮ ಜಮೀನುಗಳನ್ನ ನಾವು ತೆಗೆದುಕೊಂಡು ನೀವು ಅಕ್ವಿಷನ್ ಮಾಡಿಕೊಡಿ, ನಮಗೆ ಹಣವನ್ನ ಕಾಂಪನ್ಸೇಷನ್ ಕೊಡಿ ಅಂತ ಕೇಳಿರಂತ ಹಿನ್ನೆಲೆಯಲ್ಲಿ ಅಧಿಕಾರಿ ವರ್ಗದವರು ಬಂದಿರ್ತಾರೆ. ಈಗ ರೈತರುಗಳು ಯಾರ್ಯಾರು ಅದನ್ನ ಅಕ್ವಿಷನ್ ಮಾಡ್ಕೋಬೇಕು ಅಂತ ಮುಂದೆ ಬಂದಿದ್ದಾರೆ ಅವ್ರನ್ನ ರಕ್ಷಣೆ ಮಾಡೋಂಥದ್ದು ಸರ್ಕಾರದ ಕೆಲಸ. ಯಾರು ರೈತರುಗಳು ನಮಗೆ ಈ ಒಂದು ಅಕ್ವಿಷನ್ ಅಲ್ಲಿ ಮಾಡ್ಕೂಡುದು ಅಂತ ಇದ್ದಾರೆ ಅವರ ಜಮೀನುಗಳು ಹೋಗದೇ ಇರೋಂಥ ಪರಿಸ್ಥಿತಿನ ನಾವು ಎಲ್ಲ ರೀತಿಯಲ್ಲೂ ಕಾಪಾಡೋದು ಒಂದು ಪ್ರಯತ್ನವನ್ನು ಮಾಡ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಮುಂದೆ ಬಂದಿರೋ ರೈತರಿಗೆ ಈ ರೀತಿಯ ಬೆದರಿಕೆಗಳನ್ನ ಹಾಕೊಂಡು ಕಾನೂನಿನ ಉಲ್ಲಂಘನೆ ಮಾಡ್ಕೊಂಡು ಅವ್ರು ಯಾರನ್ನು ಪ್ರೇರೇಪಿಸಿ ಪ್ರಚೋದನೆ ಮಾಡಿಕೊಂಡು ಅವ್ರಿಗೆ ಇವಾಗ ಕಾನೂನು ಕೈಗೆ ತೆಗೆದುಕೊಳ್ಳುವಂಥದ್ದು ಈ ಅರಿವುಗಳನ್ನ ನಾವು ಮೂಡಿಸ್ಬೇಕಂತ ಏನು ಅಂತ ಅಂದ್ರೆ
ಈ ತರ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದ್ ಕಡೆ ಅವ್ರು ತಿಳಿದೆಲ್ಲೋ ಮಾಡಿದಾಗ ಕಾನೂನನ್ನು ಮುಂದೆ ತೆಗೆದುಕೊಂಡಾಗ 100% ಅವ್ರಿಗೆ ಅವ್ರ ಮೇಲೆ ಕೇಸ್ ಆದಾಗ ಯಾರು ಅವ್ರಿಗೆಲ್ಲ ನೋಡ್ಕೊಳಂಥದ್ದು? ಕಾನೂನಿನ ಆರ್ಥಿಕವಾದಂತ ಖರ್ಚುಗಳನ್ನ ನೋಡ್ಕೊಳಂತವ್ರು ಯಾರಾಗ್ತಾರೆ? ನಾನು ಅದಕ್ಕೋಸ್ಕರನೇ ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾರು ಈ ರೀತಿ ಮಾಡಿರೋಂಥ ಹಿನ್ನೆಲೆಯಲ್ಲಿ ಪಾಪ ಅವರೆಲ್ಲರೂ ರೈತರುಗಳಿಗೆ ಗೊತ್ತಾಗ್ದಲ್ಲೇ ಏನೋ ಮಾಡಿದಾರೇನೋ, ಇನ್ನೊಂದ್ಸಲಿ ಆ ತರ ಮಾಡಬಾರ್ದು ಅನ್ನೋದನ್ನ ಅರಿವು ಮೂಡಿಸ್ಬೇಕು. ಇವತ್ತಿನ ದಿನ FIR ಆದ್ರೆ ಕೋರ್ಟು ಕಚೇರಿ ವರ್ಷವೆಲ್ಲ ಅವರು ಓಡಾಡಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಅವ್ರಿಗೆ ಎಲ್ಲೋ ಒಂದ್ ಕಡೆ ತೊಂದರೆ ಆಗ್ಬಿಡುತ್ತೆ. ದಯವಿಟ್ಟು ಇದು ಸಾಮಾಜಿಕ ತಾಣದ ಮೂಲಕ, ಮಾಧ್ಯಮದ ಮೂಲಕ ಈ ತರ ಯಾರೋ ಹೇಳಿರಂತ ಒಂದು ಎತ್ತಿಕಟ್ಟಂತ ಪ್ರಯತ್ನದಲ್ಲಿ ಅಮಾಯಕರು ಸಿಲುಕಬಾರ್ದು. ದಯವಿಟ್ಟು ಅವ್ರದ್ದೇನೇ ಇದ್ರು ಸರ್ಕಾರದ ಮುಂದೆ, ಅಧಿಕಾರಿಗಳ ಮುಂದೆ ಹವಾಲುಗಳನ್ನ ಹೇಳ್ಬೇಕೆ ಹೊರತು ಈ ಪೊರಕೆಗಳು ಎತ್ತು ಅವ್ರಿಗೆ ಹೊಡೆಯೋದು ಬಡಿಯೋದು ಅವೆಲ್ಲ ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ. ಕಾನೂನು ಬಹಳಷ್ಟು ಶಕ್ತಿ ಇದೆ. ಆ ಕಾರಣಕ್ಕೋಸ್ಕರ ಸರ್ಕಾರದವರು ಎಲ್ಲಾ ರೀತಿಲೂ ಯಾವುದೇ ಒಂದು ರೈತರಿಗೆ ತೊಂದರೆ ಆಗದಂಗೆ ಬಹಳಷ್ಟು ತಾಳ್ಮೆಯಿಂದ ನಡ್ಕೊಳ್ತಾ ಇರೋದಂಥದ್ದನ್ನ ಇವರು ವಿರೋಧ ಪಕ್ಷದವರು ಬೇರೆ ರೀತಿಯ ಒಂದು ಪ್ರಯತ್ನವನ್ನ ಪ್ರಚೋದನೆಗೊಳಿಸಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಒಳ್ಳೇದಲ್ಲ, ಪ್ರಜಾಪ್ರಭುತ್ವಕ್ಕೂ ಒಳ್ಳೇದಲ್ಲ. ಇದು ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಅವರ ಉದ್ದೇಶ ಏನು ಅನ್ನೋದು ಸಾಮಾನ್ಯ ಜನರು ಅರ್ಥಕೊಳ್ಳಂತ ಮುಂದಿನ ದಿನಗಳಲ್ಲಿ ಆಗ ಆ ಪಕ್ಷ ಈ ತರ ತೆಗೆದುಕೊಂಡಾಗ ಆಗ ವ್ಯಥೆ ಪಡುತ್ತೆ. ನನ್ಗೆ ಗೊತ್ತಿಲ್ಲ, ನಾನ್ ನೋಡಿದ್ರೆ ಗೊತ್ತಾಗತ್ತೆ. ಬಟ್ ಇವಾಗ ಏನ್ ವಿಚಾರ ಅಂದ್ರೆ, ಇವತ್ತು ಯಾರೇ ಅಧಿಕಾರಿಗಳು ಒಂದೇನೋ ಒಂದ್ ಕೆಲ್ಸಕ್ಕೆ ಸರ್ಕಾರದ ಕೆಲ್ಸದ ಮೇಲೆ ಬಂದಿರ್ತಾರೆ. ಇವಾಗ 21 ಜನ ರೈತರುಗಳು ನಮ್ಗೆ JMC ಮಾಡ್ಕೊಡಿ, ನಮ್ಮ ಮರಗಳನ್ನ ಕೌಂಟ್ ಮಾಡಿ, ನಮ್ಗೆ ಇರೋಂಥ ಜಮೀನುಗಳನ್ನ ಅಳತೆ ಮಾಡ್ಬಿಟ್ಟು ಎಷ್ಟು ಹೋಗಿದೆ ನೋಡಿ ಅಂತ ಬಂದು ಕೇಳ್ಕೊಂಡಿರ್ತಾರೆ. ಅದರಂತೆ ಅಧಿಕಾರಿಗಳು ಗ್ರೌಂಡ್ ಅಲ್ಲಿ ಬಂದಿರ್ತಾರೆ. ಇವತ್ತು ಭೂ ಮಾಲೀಕರು ಕೇಳಿರಂತ ಒಂದು ಅವರ ಬೇಡಿಕೆ ವ್ಯವಸ್ಥೆಯಲ್ಲಿ ಬಂದಿರೋಂಥವ್ರನ್ನ ಈ ರೀತಿಯ ಒಂದು ದಾರಿ ತಪ್ಪಿಸಂತ ಕೆಲಸಗಳು ಯಾರು ಮಾಡ್ತಾರೆ ಹೇಳಿ? ನೀವೇನೆ ಅಲ್ಲಿ ಇಲ್ಲಿವರೆಗೂ ನೀವೇ ಒಂದ್ ಕಡೆ ಮಗುನು ಚಿವುಟೋದು, ಒಂದ್ ಕಡೆ ತೊಟ್ಲನ್ನ ಆಡ್ಸೋಂತ ಪ್ರಯತ್ನ ಒಳ್ಳೇದಾಗೋದಿಲ್ಲ. ಯಾಕೆಂದ್ರೆ ಇವತ್ತಲ್ಲ ನಾಳೆ ಅದೆಲ್ಲ ಗೊತ್ತಾಗುತ್ತಲ್ಲ ಸತ್ಯ. ನಾನು ಇದಕ್ಕೆ ಹೇಳ್ತೇನೆ, ಇದನ್ನ ಎಂಕ್ವೈರಿ ಮಾಡ್ಬೇಕು. ಈ ರೀತಿಯ ತಪ್ಪುಗಳನ್ನ ಮತ್ತೊಮ್ಮೆ ಆಗ್ದಂಗೆ ನೋಡ್ಕೋಬೇಕು. ಇದನ್ನ ಅವ್ರಿಗೂ ಸಹ ಮನವರಿಕೆ ಆಗ್ಬೇಕು. ಇದೆಲ್ಲ ಒಂದ್ ಕಡೆ ನಿಮ್ ಮೂಲಕನೂ ನಾನು ಕೇಳ್ಕೊತೇನೆ, ಏನಾದ್ರೂ ಇದ್ರೆ ಬಂದು ವ್ಯವಸ್ಥಿತವಾಗಿ ಕಾನೂನು ಚೌಕಟ್ಟಲ್ಲಿ ಏನೇ ನಡವಳಿಕೆಗಳು ಇರಬೇಕು ಅನ್ನೋದನ್ನ ನಾನು ಕೇಳ್ಕೊತೇನೆ. ಇವತ್ತು ಅಧಿಕಾರಿಗಳು ಭೂ ಮಾಲೀಕರು ಕೇಳಿದಂತೆ ಅವತ್ತು ಸ್ಥಳಕ್ಕೆ JMC ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವ್ರು ಹೋಗಿರೋಂಥದ್ದು ತಪ್ಪು ಅಂತ ಇವ್ರು ಹೇಳಕ್ ಯಾರು? ಅವ್ರ ಕರ್ತವ್ಯನ ಮಾಡೋಂಥದ್ರಲ್ಲಿ ಇವ್ರು ಅಡಚಣೆ ಮಾಡ್ಲಿಕ್ಕೆ ಇವ್ರಿಗೆ ಏನಿದೆ ಅಧಿಕಾರ? ಯಾರು ಭೂ ಮಾಲೀಕರು ಇಚ್ಛೆ ಇಲ್ಲ, ಅವ್ರಿಗೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಿದಾರಲ್ಲ ಅಧಿಕಾರಿಗಳು. ಹಾಗಾಗಿ ಈ ವಿಚಾರದಲ್ಲಿ ಈ ರೀತಿಯ ನಡವಳಿಕೆಗಳು ಸರಿ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನಂತೂ ಆಕಾಂಕ್ಷಿದಾರ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನೇನು ತಲೆ ಕೆಡಿಸ್ಕೊಳ್ಳ. ನಂದಾಯ್ತು, ನನ್ನ ಕಾನ್ಸ್ಟಿಟ್ಯೂನ್ಸಿ ಆಯ್ತು, ಸರ್ಕಾರದವರು ಮತ್ತು ವರಿಷ್ಠರುಗಳು ತೆಗೆದುಕೊಂಡಂತ ನಿರ್ಧಾರ ಒಂದು ನಾನು ಕೇಳ್ಕೊಬಲ್ಲೆ, ಯುವಕರಿಗೆ ಹೊಸಬ್ರಿಗೆ ಅವಕಾಶ ಕೊಡಿ ಅಂತ ಕೇಳಬಲ್ಲೆ. ಅದಕ್ಕೂ ಅತಿವೃಷ್ಟಿ, ಅನಾವೃಷ್ಟಿ, ಬದುಕು ಬದಲಾವಣೆ, ಅಭಿವೃದ್ಧಿ ಇವೆಲ್ಲನೂ ತೆಗೆದುಕೊಂಡು ನಿರ್ವಹಣೆ ಮಾಡೋಷ್ಟು ಶಕ್ತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು ಸಂಪುಟದ ಎಲ್ಲ ಸಚಿವರಿಗೆ ಒಂದು ಶಕ್ತಿ ಇದೆ. ಯಾವುದೇ ತೊಂದರೆ ಇಲ್ಲ, ನಿವಾರಣೆ ಮಾಡ್ತಾ ಇದ್ದಾರೆ. ಅದು ಕೆಲವು ಸೂಕ್ತವಾದಂತ ಕಾಲದಲ್ಲಿ ತೆಗೆದುಕೊಂಡಂತ ನಿರ್ಧಾರಕ್ಕೆ ನಾವೆಲ್ಲ ಕಾದು ಅದನ್ನ ಒಳ್ಳೆಯ ಒಂದು ನಿರ್ಧಾರಗಳು ತೆಗೆದುಕೊತಾರೆ ಅಂತ ನಾನು ಹೇಳಬಲ್ಲೆ. ನಿಮ್ಮ ಹತ್ರ ಹೇಳಿದ್ದಾರೆ ಅವರು? ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಅದೆಲ್ಲ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ನನ್ನ ಕ್ಷೇತ್ರ, ನನ್ನ ಜನ, ನನ್ನ ರೈತಾಪಿ ಕುಟುಂಬ ವರ್ಗದವರು ಅಷ್ಟಕ್ಕೆ ನಾನು ಸೀಮಿತನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಯಾವತ್ತಿಂದ ಹೇಳ್ತಾ ಇದ್ದೀನಲ್ಲ, ನಾನು ಯಾವುದೇ ಕಾರಣಕ್ಕೂ ಆ ಒಂದು
ಸಂಪುಟದ ವಿಸ್ತರಣೆ ವಿಚಾರದಲ್ಲಿ ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದ್ರ ಪಾಡ್ಗೆ ಅದಾಗುತ್ತೆ. ನಾನು ಆಕಾಂಕ್ಷಿದಾರಲ್ಲ ಅನ್ನೋದನ್ನ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ.